ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ಕನ್ನಡ ಬೇರಿನ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವೊಂದು ಟೈಸನ್ ಕೋರಿಯ ಪುಲಿಮಿಂಚು ಮಾಡುವ, ಅಂದರೆ ಟೈಸನ್ ಕೋರಿಯ ಸುಕ್ಕ. ತುಂಬ ಟೇಸ್ಟಿ ಆಗ್ತದೆ, ನೀವು ಸಹ ಟ್ರೈ ಮಾಡಿ ಆಯಿತಾ. ಉಂಟು ಟೇಸ್ಟಿಯಾಗಿ ಉಂಟು. 1.5 kg ಟೈಸನ್ ಸುಕ್ಕ 1.5 kg. ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮೊದಲು ಯಾರೆಲ್ಲ ಹೊಸಬರಾಗಿದ್ದರೆ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ರೆಸಿಪಿ ಸ್ಟಾರ್ಟ್ ಮಾಡುವ. ಈಗ ನೋಡಿ, ಚಿಕನನ್ನು ಕ್ಲೀನ್ ಮಾಡುವ. ಈಗ ಚಿಕನನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲ ಇದು ಮಾಡುವ ನಾವು. ಮತ್ತು ನಾವು ರೆಸಿಪಿಗೆ ಸ್ಟಾರ್ಟ್ ಮಾಡುವ. ಈಗ ಚಿಕನ್ ಎಲ್ಲ ಕ್ಲೀನ್ ಆಯಿತು. ಈಗ ನಾವೊಂದು ಕುಕ್ಕರಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ಕುಕ್ಕರಿಗೆ ಸ್ವಲ್ಪ 1-2-3 ಸ್ಪೂನ್ನಷ್ಟು ಮಾತ್ರ ಸಾಕು ಕುಕ್ಕರಿಗೆ ಎಣ್ಣೆ. ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕುವ. ಮತ್ತು ಚಕ್ಕೆ ಮತ್ತು ನಕ್ಷತ್ರವು ಮತ್ತು ಎಲೆ ನಕ್ಷತ್ರದ ಹೂವು ಅದೆಲ್ಲ ಹಾಕಿ ಅದು ಸ್ವಲ್ಪ ಫ್ರೈ ಆಗಲಿ. ತುಂಬ ಅಲ್ಲ, ಸ್ವಲ್ಪ ಫ್ರೈ ಆಗಲಿ. ಆದ್ರಿಂದ ಅದಕ್ಕೆ ನಾವು ಕಾಯಿ ಮೆಣಸು, ಟೊಮೆಟೊ, ಮತ್ತು ಕೊಚ್ಚಿಟ್ಟಂಥ ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಅದನ್ನು ಆ್ಯಡ್ ಮಾಡುವ. ನೋಡಿ, ಈಗ ನಾವು ಅದನ್ನೆಲ್ಲವನ್ನು ಒಟ್ಟಿಗೆ ಹಾಕಿ ಅದನ್ನು ಸಹ ಸ್ವಲ್ಪ 2 ನಿಮಿಷ ಅದನ್ನು ಸಹ ನಾವು ಫ್ರೈ ಮಾಡುವ. ಫ್ರೈ ಮಾಡಿ ಆದ ನಂತರ ಅದೊಂದು 2 ನಿಮಿಷ ಫ್ರೈ ಆಗಲಿ. ಅಂದರೆ ನಾವು ಕುಕ್ಕರಲ್ಲಿ ಇಡ್ತಿದ್ದೇವಲ್ಲ, ಅದಕ್ಕೋಸ್ಕರ. ಅಂದರೆ ಟೈಸನನ್ನು ನಾವು ಕುಕ್ಕರಲ್ಲಿ ಒಂದು 4-5 ವಿಸಿಲ್ ಹಾಕಿ ಇಡಬೇಕು. ಈಗ ಕಟ್ ಮಾಡಿಟ್ಟಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಸಹ ಹಾಕುವ. ಶುಂಠಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡುವ. ಈಗ ನಾವು ಚಿಕನನ್ನೆಲ್ಲ ಆ್ಯಡ್ ಮಾಡೋದಕ್ಕೆ ಚಿಕನನ್ನು ಸಹ ಅದಕ್ಕೆ ಆ್ಯಡ್ ಮಾಡಿ, ಮತ್ತು ಅದಕ್ಕೆ ನಾವು ಉಪ್ಪು ಮತ್ತು ಅರಸಿನವನ್ನ ಎಲ್ಲ ಹಾಕಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಇಡುವ. ಈಗ ನೋಡಿ, 1-2-3 ಸ್ಪೂನ್ನಷ್ಟು ನಾನು ಅರಸಿನವನ್ನು ಸಹ ಹಾಕ್ತೇನೆ. ನಿಮ್ಮ ಆಪ್ಷನಲ್ಲು, ನಿಮ್ಮ ಚಿಕನ್ ಎಷ್ಟುಂಟು ಅಷ್ಟು ನೋಡಿ ಹಾಕಿ. ಮತ್ತು ಒಂದು ಚಿಕ್ಕದು 2 ಸ್ಪೂನು, ದೊಡ್ಡ ಸ್ಪೂನ್ ಅಲ್ಲಿಂದ 2 ಸ್ಪೂನಷ್ಟು ನಾನು ಸ್ವಲ್ಪ ಕೈಯಲ್ಲಿ ಅಳತೆಯಲ್ಲಿ ಹಾಕಿದ್ದೇನೆ. ನಿಮಗೆ ಬೇಕಾದಷ್ಟು ನೀವು ಹಾಕಿಕೊಳ್ಳಿ. ಇದು 1.5 kg ಮಾಡುವಂತಹ ಟೈಸನ್ ಸುಕ್ಕ. ನೋಡಿ, ಈಗ ನಾವು ಅದಕ್ಕೆ ಅದರ ಕುಕ್ಕರ್ನ ಬಾಯನ್ನು ಮುಚ್ಚಿಡುವ. ಈಗ ಮುಚ್ಚಿಟ್ಟಾದಂಥ ಒಂದು 5-6 ವಿಸಿಲ್ ಹಾಕಲಿ. 4 ಸಹ ಆಗ್ತದೆ. ನಾನು ಒಂದು 5 ವಿಸಿಲ್ ಹಾಕಿದ್ದೇನೆ. ಕೆಲವುದು ಗಟ್ಟಿ ಇರ್ತದೆ ಚಿಕನು, ಅದಕ್ಕೋಸ್ಕರ. ಈಗ ನೋಡಿ, ಈಗ ನಾವು ಅದಕ್ಕೆ ಕ್ಲೋಸ್ ಮಾಡಿ ಒಂದು 5 ವಿಸಿಲ್ ಹಾಕಿ ಈಗ ನಾವು ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಈಗ ಒಂದು 15ರಿಂದ 20 ಒಳಗೆ ನಾವು ಮೆಣಸನ್ನು ತಗೊಳ್ಬೇಕು. ಉದ್ದ ಮೆಣಸನ್ನು 20 ಒಳಗೆ ಸಾಕು. 15ರಿಂದ 20 ಒಳಗೆ ಖಾರಕ್ಕೆ ಅನುಗುಣವಾಗಿ. ಮತ್ತು ಕೊತ್ತಂಬರಿ ಒಂದು 3 ಸ್ಪೂನ್ನಷ್ಟು ಬೇಕು. ಒಂದು ದೊಡ್ಡ ಸ್ಪೂನ್ನಲ್ಲಿ 3 ಸ್ಪೂನ್ನಷ್ಟು. ಯಾಕೆಂದರೆ ಮಸಾಲೆ ಎಲ್ಲ ಚೆಂದ ಇಲ್ಲಿದ್ದರೆ ಮಾತ್ರ ಅದು ಟೇಸ್ಟ್ ಬರೋದು. ಇಲ್ಲದ್ರೆ ಅಷ್ಟೊಂದು ಒಳ್ಳೆಯದು ಬರೋದಿಲ್ಲ ಟೈಸನ್ನಿದ್ದು. ಮತ್ತು ಹಾಗೆ 1.5 ಸ್ಪೂನ್ನಷ್ಟು ಜೀರಿಗೆ, ಮತ್ತೊಂದು 1/4 ಸ್ಪೂನ್ನಷ್ಟು ಸಾಸಿವೆ, ಮತ್ತೊಂದು 1/2 ಸ್ಪೂನ್ನಷ್ಟು ಮೆಂತೆ, ಮತ್ತು ಹುಳಿ. ಇದನ್ನು ಮೊದಲೇ ನಾವು ಹುಳಿಯನ್ನು ಚಿಕ್ಕ ಉಂಡೆ ಅಷ್ಟು ಹುಳಿ ಉಂಟು, ಅದನ್ನು ನಾವು ಮೊದಲೇ ನೀರಲ್ಲಿ ಹಾಕಿಡಬೇಕು. ಯಾಕಂದರೆ ಅದು ಸ್ವಲ್ಪ ನೆನೆದ್ರೆ ಅದರ ರಸ ಎಲ್ಲ ಹೋಗ್ತದೆ, ಅದಕ್ಕೋಸ್ಕರ. ಮತ್ತೊಂದು 1/2 ಸ್ಪೂನಷ್ಟು ಕರಿಮೆಣಸು ಇಡಿಯಾಗಿರೋದು, ಅದನ್ನು ಫ್ರೈ ಮಾಡಿ ಇಟ್ಟಿದ್ದೇನೆ ಆಲ್ರೆಡಿ. ಮತ್ತು ಹುಳಿ. ಈಗ ಕುಕ್ಕರಲ್ಲಿಂದ 5 ವಿಸಿಲ್ ಆಯಿತು. 5 ವಿಸಿಲ್ ಹಾಕಿದ್ದೇನೆ ಈಗ ನಾನು. ಈಗ ಅದರ ಗ್ಯಾಸ್ ಎಲ್ಲ ಹೋಗಿದೆ. ಈಗ ನಾವು ಅದನ್ನು ಲಿಡ್ ಓಪನ್ ಮಾಡುವ. ನೋಡಿ, ಚೆಂದ ಬೆಂದಿದೆ. ತುಂಬ ಟೇಸ್ಟಿಯಾಗಿ ಸಹ ಬರ್ತದೆ. ನೀರು ಸಹ ಬಿಟ್ಟಿದೆ ಅದರಲ್ಲಿ. ನೋಡಿ, ಈಗ ನಾವು ಉಂಟಲ್ಲ, ಇದನ್ನು ಇನ್ನೊಂದು ದೊಡ್ಡ ಬಾಣಲೆಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡುವ. ನೋಡಿ, ಅಂದರೆ ಅದರಲ್ಲಿ ಸುಕ್ಕ ಮಾಡಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಒಂದು ಬಾಣಲೆಗೆ, ಅಗಲವಾದ ಪಾತ್ರೆಗೆ ನಾವು ಈಗ ಟ್ರಾನ್ಸ್ಫರ್ ಮಾಡಬೇಕು. ಈಗ ನೋಡಿ, ಈಗ ಅದಕ್ಕೆ ನಾವು ಹುಳಿಯನ್ನು ಹಾಕುವ. ಈಗ ಅದು ಬೆಂದಾಗಿದೆಲ್ಲ, ಇನ್ನು ನಾವು ಅಗತ್ಯ ಇಲ್ಲ. ಗ್ಯಾಸಲ್ಲಿ ಇಟ್ಟು ಈಗ ಅದಕ್ಕೆ ಹುಳಿಯನ್ನು ಹಾಕುವ. ಹುಳಿಯಲ್ಲಿ ಸ್ವಲ್ಪ 1-2 ನಿಮಿಷ ಅದು ಮಿಕ್ಸ್ ಆಗಲಿ. ಆದ್ದರಿಂದ ನಾವು ಅದಕ್ಕೆ ನೋಡಿ ಹುಡಿ ಮಾಡಿಟ್ಟಂತಹ ಸಾಮಾನಿನ ಹುಡಿಯನ್ನು ಹಾಕುವ. ಮೆಣಸು, ಜೀರಿಗೆ, ಕೊತ್ತಂಬರಿ ಇದನ್ನೆಲ್ಲ ಹಾಕುವ. ನೋಡಿ, ಈಗ ಹಾಕಿ ಆದಂತ ಈಗ ನಾವು ಚೆಂದ ಅದನ್ನು ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಜಾಸ್ತಿ ನಾವು ಮಿಕ್ಸ್ ಮಾಡಬೇಕು. ಚೆಂದ ಆಗ್ತದೆ. ಅದು ಸ್ವಲ್ಪ ಅದರಲ್ಲಿರುವ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಅಂದರೆ ನಿಮಗೆ ಆಪ್ಷನ್ ಇಲ್ಲ. ನಿಮಗೆ ನೀರು ಸ್ವಲ್ಪ ಗಸಿ ಥರ ಬೇಕಾದರೆ ನೀವು ಅದನ್ನು ಹಾಗೆ ಬಿಡ್ಬೋದು. ನೋಡಿ, ನಮ್ದು ಇಷ್ಟ ಬಂದಿದೆ. ಇದು ನಮಗೆ ಸಾಕಾಗ್ತದೆ. ಇನ್ನು
ಯಾಕಂದರೆ ನೋಡಿ ಎಷ್ಟು ಚೆಂದ ಬಂದಿದ್ದು ನೋಡಿ ಮಸಾಲೆ, ಹೇಗೆ ನೀರು ಬಿಟ್ಟು ಅದರ ಮಾಂಸದ ಇಂದ ಬಿಟ್ಟು ಎಷ್ಟು ಚೆಂದ ಆಗಿದೆ ನೋಡಿ. ಈಗ ನೋಡಿ ನಾನು ಆಗಲೇ ತೆಂಗಿನ ತುರಿಯನ್ನು ಇದು ಫ್ರೈ ಮಾಡಿ ಇಟ್ಟಿದ್ದೆ, ಒಂದು ಅರ್ಧ ತೆಂಗಿನ ತುರಿ, ಅರ್ಧದಿಂದ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಈಗ ಅದನ್ನು ಸಹ ನಾವು ಅದಕ್ಕೆ ಆ್ಯಡ್ ಮಾಡುವ. ನೋಡಿ ತೆಂಗಿನ ತುರಿಯನ್ನು ಹಾಕಿ ಒಂದು 2 ನಿಮಿಷ ಚೆಂದ ಮಿಕ್ಸ್ ಮಾಡುವ. ಯಾಕಂದರೆ ತೆಂಗಿನ ತುರಿ ಸ್ವಲ್ಪ ನಾವು ಇದರಲ್ಲಿ ಬೇಯಬೇಕು, ಇಲ್ಲದ್ರೆ ಅದು ನಮಗೆ ಪದಾರ್ಥದಲ್ಲಿ ಸ್ವಲ್ಪ ಅದರ ಪರಿಮಳ ಬರ್ತದೆ, ಅದಕ್ಕೋಸ್ಕರ. ನೋಡಿ ತುಂಬ ಟೇಸ್ಟಿ ಆಯಿತು. ಈಗ ನೋಡಿ ನಮ್ಮದು ಈಗ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಈಗ ಮಗುಚುತ್ತಿರುವಾಗಲೇ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಈಗ ಸ್ವಲ್ಪ ನಾವು ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಇಡಬೇಕು, ಅಂದರೆ ಈಗ ಮಸಾಲೆ ಎಲ್ಲ ಅದಕ್ಕೆ ಸ್ವಲ್ಪ ಎಲಿಬೇಕಲ್ಲ, ಅದಕ್ಕೋಸ್ಕರ. ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ. 1.5 kg ಪರ್ಫೆಕ್ಟಾಗಿ 1.5 kg ಇರುವ ಚಿಕನ್ ಸುಕ್ಕ. ಈಗ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡುವ, ಅದು ಮತ್ತಷ್ಟು ಚೆಂದ ಆಗ್ತದೆ. ನೀವು ಸಹ ಟ್ರೈ ಮಾಡಿ. ಯಾರಿಗೆಲ್ಲ ನನ್ನ ಈ ಚಿಕನ್ ಸುಕ್ಕದ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೊಸಬರಾಗಿದ್ದರೆ ನೀವು ಸಹ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾನು ಇನ್ನೊಂದು ಹೊಸ ನಿಮಗೆ ರೆಸಿಪಿಯೊಂದಿಗೆ ನಾನು ಸಿಗ್ತೇನೆ. ಓಕೆ. ಉಂಟು, ಟೇಸ್ಟಿಯಾಗುಂಟು. 1.5 kg ಟೈಸನ್ನ ಸುಕ್ಕ ಮಾಡಿದ್ದು ಪರ್ಫೆಕ್ಟಾಗಿ ಮಾಡಿದ್ದೇನೆ. 1.5 kg ಹೇಗೆ ಉಂಟಾದರೆ ಇವನು ಟೇಸ್ಟ್ ನೋಡಿ ಹೇಳ್ತೇನೆ. ಹೇಗುಂಟಾ? ಸೂಪರಾ? ಓಕೆ, ಸರಿ. ಅಷ್ಟು ತಿಂತೀಯಾ ನೀನು?